ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶಾರ್ಟ್ ಟರ್ಮ್ನಲ್ಲಿ ಅಪ್ ಟ್ರೆಂಡ್ ಆಗಬಹುದಾದಂತಹ 10 ಸ್ಟಾಕ್ಸ್ಗಳನ್ನ ನಾನು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಕ್ವಿಕ್ ಆಗಿ ನೋಡ್ತಾ ಬರೋಣ. ಸ್ನೇಹಿತರೆ, ನೀವೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಇಲ್ಲಿ ನಾನು 10 ಶೇರ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಈ 10 ಶೇರ್ಗಳನ್ನ ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀಯಾ ಅಂತ ನನ್ನ ಕೇಳಿದ್ರೆ ನೀವು, ಅದಕ್ಕೆ ನಾನು 2 ರೀಸನ್ನ ಕೊಡ್ತೇನೆ. ಮೊದಲನೇದು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಇದೆಯಲ್ಲ, ಆ ಲೈನ್ನ ಟಚ್ ಆಗಿದೆ ಅಥವಾ ಅದರ ಸಮೀಪಕ್ಕೆ ಬಂದಿದೆ ಅಂತ ಹೇಳ್ತೇನೆ. ಎರಡನೇ ಕಾರಣ ಏನಪ್ಪ ಅಂದರೆ, ಕೆಲವೊಂದು ಷೇರು ಒಳ್ಳೆ ಆರ್ಡರ್ಸ್ನ ರೀಸೆಂಟಾಗಿ ಪಡ್ಕೊಂಡಿದೆ. ಈ ಎರಡು ಮುಖ್ಯವಾದ ಕಾರಣಗಳಿಂದ ನಾನು ಈ 10 ಶೇರುಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಕೆಲವೊಂದು ಹೈ ವ್ಯಾಲ್ಯೂಯೇಷನ್ ಶೇರ್ಸ್ ಕೂಡ ಇದೆ, ಬಟ್ ಶಾರ್ಟ್ ಟರ್ಮ್ಗೆ ಅದು ಅಷ್ಟು ಮುಖ್ಯ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಬನ್ನಿ ಷೇರುಗಳ ಇಂಡಿವಿಜುವಲ್ ಕ್ವಿಕ್ ಅನಾಲಿಸಿಸ್ ಮಾಡ್ಕೊಬರೋಣ. ನಂಬರ್ 1, ಒಲೆಕ್ಟ್ರಾ ಗ್ರೀನ್ ಟೆಕ್. ಈ ಒಂದು ಸಂಸ್ಥೆ ಎಲೆಕ್ಟ್ರಿಕ್ ಬಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಹಲವಾರು ಎಲೆಕ್ಟ್ರಿಕ್ ಬಸ್ಗಳನ್ನ ಈ ಒಂದು ಸಂಸ್ಥೆಯಿಂದ ಖರೀದಿಸಿದೆ ಅಂತಲೇ ಹೇಳ್ಬೋದು. ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 12,800 ಕೋಟಿ ಇದೆ ಅಂತಲೇ ಹೇಳ್ಬೋದು. ಸೊ ಸ್ಟಾಕ್ ಪಿ ರೇಷಿಯೋ ಜನರಲಿ ಕಂಪ್ಯಾರಿಟಿವ್ಲಿ ಹೈ ಇದೆ. ಸೊ ಇಂಡಸ್ಟ್ರಿ ಪಿ ಕಂಪೇರ್ ಮಾಡಿದ್ರೆ 155ನಲ್ಲಿ ಟ್ರೇಡ್ ಆಗ್ತದೆ ಸ್ಟಾಕ್ ಪಿ ರೇಷಿಯೋ. ಆ್ಯಂಡ್ ಇದರ ಡೆಪ್ಟ್ ಟು ಇಕ್ವಿಟಿ ರೇಷಿಯೋ 0.13 ಇದೆ. ಡೆಪ್ಟ್ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ROCE ಹಾಗೆ ROE ಬಿಲೋ ಆವ್ರೇಜ್ ಇದೆ ಅಂತಲೇ ಹೇಳ್ಬೋದು. ಸೊ ಲೈಕ್ 15 ಇರಬೇಕು ಅನ್ನೋದು ನನ್ನ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಬಟ್ ಇದು 14.8 ಹಾಗೆ 8.76% ಇರೋದ್ರಿಂದ ಕಮ್ಮಿ ಇದೆ. ಬಟ್ ಶಾರ್ಟ್ ಟರ್ಮ್ಗೆ ಯಾಕೆ ಇದು ಮಾಡೋದು ಅಂತ, ಖರೀದಿ ಮಾಡೋದು ಅಂತ ನೋಡೋದಾದರೆ ಅಪ್ ಟ್ರೆಂಡ್ ಆಗ್ಬೋದು ಅಂತ ಹೇಳಲಿಕ್ಕೆ ಕಾರಣ 200 ಡೇಸ್ ಮೂವಿಂಗ್ ಆವ್ರೇಜ್ ಲೈನ್. ಸೊ ನೋಡ್ಬೋದು, 200 ಡೇಸ್ ಮೂವಿಂಗ್ ಆವ್ರೇಜ್ ಅಂದರೆ ಫಸ್ಟ್ ತಿಳ್ಕೊಬೇಕು ನೀವು. 200 ಹಿಂದಿನ ಟ್ರೇಡಿಂಗ್ ದಿನಗಳ ಪ್ರೈಸ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡಿ ಅಡಿಷನ್ ಮಾಡಿಕೊಂಡು ಡಿವೈಡೆಡ್ ಬೈ 200 ಮಾಡಿದಾಗ ಸಿಗುವಂತಹ ಪ್ರೈಸ್ ಇದೆಯಲ್ಲ, ಅದನ್ನು 200 ಡೇಸ್ ಮೂವಿಂಗ್ ಆವ್ರೇಜ್ ಪ್ರೈಸ್ ಅಂತ ಕರೀತಾರೆ. ಸೊ ಜನರಲಿ ಈ ಒಂದು ಲೈನ್ ಕಾಣ್ತಾ ಇದೆಯಲ್ಲ, ಇದೇ 200 ಡೇಸ್ ಮೂವಿಂಗ್ ಆವ್ರೇಜ್ ಲೈನ್. ಸೊ ಗ್ರೇ ಕಲರಲ್ಲಿದೆ. ಸ್ಕ್ರೀನರ್ ವೆಬ್ಸೈಟ್ನಲ್ಲಿ ನೀವು ಆಟೋಮ್ಯಾಟಿಕ್ಕಾಗಿ ಆಕ್ಟಿವೇಟ್ ಮಾಡ್ಕೋಬೋದು. 200 TMA ಅಂತ ಇರುತ್ತೆ. ಸೊ ಈ ಒಂದು ಲೈನ್ನ ಟಚ್ ಆದರೆ ಅಪ್ ಟ್ರೆಂಡ್ ಆಗುವಂತಹ ಚಾನ್ಸಸ್ ಇರಬಹುದು ಅಂತ ಹೇಳ್ಬೋದು. ಯಾವಾಗಲೂ ಅಪ್ ಟ್ರೆಂಡ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಪ್ ಟ್ರೆಂಡ್ ಆಗಬಹುದು. ಓಕೆ, ಅಪ್ ಟ್ರೆಂಡ್ ಆಗಬಹುದು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಶೇರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಬಟ್ ಲಾಂಗ್ ಟರ್ಮ್ಗೂ ಕೂಡ ಈ ಒಂದು ಶೇರ್ ಓಕೆ. ಸೊ ಬಿಕಾಸ್ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನ ಜಾಸ್ತಿ ಖರೀದಿ ಮಾಡ್ತಾ ಇರೋದ್ರಿಂದ ಸೊ ಈ ಒಂದು ಶೇರ್ ಲಾಂಗ್ ಟರ್ಮ್ಗೂ ಕೂಡ ಓಕೆ ಅಂತಲೇ ಹೇಳ್ಬೋದು. ದ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂತ ನೋಡೋದಾದರೆ JBM ಆಟೋ. ಇದು ಕೂಡ ಎಲೆಕ್ಟ್ರಿಕ್ ಬಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ, ಶೀಟ್ ಮೆಟಲ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಸಂಸ್ಥೆಯಿಂದ ಕೂಡ ಎಲೆಕ್ಟ್ರಿಕ್ ಬಸ್ನ ಖರೀದಿ ಮಾಡಿದ್ದಾರೆ. ಸುಮಾರು 22,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಸ್ಟಾಕ್ ಪಿ ರೇಷಿಯೋ ಇದು ಕೂಡ ಹೈ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ರೀಸೆಂಟಾಗಿ ಇದು ಲೈಕ್ ಒಂದು ಒಳ್ಳೆ ಆರ್ಡರ್ನ ಪಡ್ಕೊಂಡಿದೆ. ಸೊ ನೋಡ್ಬೋದು, JBM ಎಲೆಕ್ಟ್ರಿಕ್ ವೆಹಿಕಲ್ ಸೈನ್ಸ್ ಅಗ್ರಿಮೆಂಟ್ ವಿತ್ ಲೀಫಿ ಬಸ್ ಟು ಸಪ್ಲೈ 200 ಎಲೆಕ್ಟ್ರಿಕ್ ಬಸ್. ಸೊ ಲೀಫಿ ಬಸ್ ಅನ್ನುವಂತಹ ಸಂಸ್ಥೆ ಜೊತೆ ಒಪ್ಪಂದ ಮಾಡ್ಕೊಂಡಿದೆ. ಯಾವ ಒಪ್ಪಂದ? 200 ಎಲೆಕ್ಟ್ರಿಕ್ ಬಸ್ಗಳನ್ನ ಸಪ್ಲೈ ಮಾಡುವಂತಹ ಒಪ್ಪಂದ. ಸೊ ಹಾಗಾಗಿ ಚಾರ್ಟ್ ನೋಡ್ಬೋದು ನೀವು. ಇದು ಕೂಡ ಹತ್ತತ್ರ 200 ಡೇಸ್ ಮೂವಿಂಗ್ ಆವ್ರೇಜ್ ಲೈನ್ ಹತ್ತತ್ರನೇ ಇರೋದ್ರಿಂದ ಸೊ ಇದು ಕೂಡ ಅಪ್ ಟ್ರೆಂಡ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಈ ಒಂದು ಆರ್ಡರ್ ಸಿಕ್ಕಿರೋದ್ರಿಂದ ಅಂತ ನನ್ನ ಒಂದು ಒಪಿನಿಯನ್ ಅಷ್ಟೇ. ಅಪ್ ಟ್ರೆಂಡ್ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ಸೊ ಲೈಕ್ ಪ್ರಾಬಬಿಲಿಟಿ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಪ್ ಟ್ರೆಂಡ್ ಆಗುವಂತಹ ಚಾನ್ಸಸ್. ಆನಂತರ ಮೆರೈನ್ ಎಲೆಕ್ಟ್ರಿಕಲ್ಸ್ನ ತೊಗೊಂಡಿದ್ದೀನಿ ನಂಬರ್ 3 ಆಗಿ. ಸೊ ಮಾರ್ಕೆಟ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿ ಅಂತಲೇ ಹೇಳ್ಬೋದು. 3,415 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪ್ ಇದೆ. ಇದು ಕೂಡ ಸ್ವಲ್ಪ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಆಲ್ರೆಡಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಟ್ರೆಂಡಲ್ಲೇ ಇದೆ. ಜೂನ್ನಿಂದ ಸುಮಾರು 109ರಲ್ಲಿತ್ತು ಆ್ಯಂಡ್ ಇವತ್ತಿನ ದಿನ 257ರಲ್ಲಿ ಟ್ರೇಡ್ ಆಗ್ತದೆ. ಆ್ಯಂಡ್ ರೀಸೆಂಟಾಗಿ ಇದು ಲೈಕ್ ಲಾಸ್ಟ್ ವೀಕಲ್ಲಿ ನೋಡ್ತಾ ಇದ್ದೆ ನಾನು. ಸೊ ಲಾಸ್ಟ್ ಒಂದು 7 ಡೇಸ್ ಒಳಗಡೆ ಸೊ ಹಲವಾರು ಆರ್ಡರ್ಸ್ಗಳನ್ನ ಬ್ಯಾಗ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ಬೋದು, ಸೊ 4 ಕೋಟಿ ಮೊತ್ತದ ಆರ್ಡರ್ನ ಬ್ಯಾಗ್ ಮಾಡಿದೆ. ಆನಂತರ 3.5 ಕೋಟಿ ಮೊತ್ತದ ಆರ್ಡರ್ನ ಬ್ಯಾಗ್ ಮಾಡಿದೆ. ಹಾಗೆ ಮತ್ತೆ 4 ಕೋಟಿ ಮೊತ್ತದ ಆರ್ಡರ್ನ ಬ್ಯಾಗ್ ಮಾಡಿ ಸುಮಾರು 10 ಕೋಟಿ ಮೊತ್ತದ ಆರ್ಡರ್ನ 7 ದಿನಗಳಲ್ಲಿ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಮೆರೈನ್ ಎಲೆಕ್ಟ್ರಿಕಲ್ಸ್. ಸೊ ಹಾಗಾಗಿ ಇದು ರೀಸೆಂಟಾಗಿ ಒಳ್ಳೆ ಒಳ್ಳೆ ಅಪ್ ಟ್ರೆಂಡ್ ಕೂಡ ಕಂಡಿತ್ತು. ಸೊ ಮತ್ತೆ ಡೌನ್ ಆಗಿತ್ತು ಈ ಒಂದು ಸ್ಟಾಕು. 300ವರೆಗೂ ಹೋಗಿ ಮತ್ತೆ 250 ರೇಂಜಿಗೆ ಬಂದಿತ್ತು. ಸೊ ಈಗ ಈ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಸಿಕ್ಕಿರೋದ್ರಿಂದ ಅಪ್ ಟ್ರೆಂಡ್ ಆಗುವಂತಹ ಚಾನ್ಸಸ್ ಇರಬಹುದು ಅನ್ನುವುದು ನನ್ನ ಒಂದು ಒಪಿನಿಯನ್ ಅಷ್ಟೇ. ದ ನೆಕ್ಸ್ಟ್ ಸ್ಟಾಕ್ ಇಸ್ ಆಸ್ಟ್ರಲ್ ಲಿಮಿಟೆಡ್. ಸೊ ಇದೊಂದು PVC ಪೈಪ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಂಸ್ಥೆ ಆಗಿದೆ. ಆ್ಯಂಡ್ ಇದರ ಸ್ಟಾಕ್ ಪಿ ರೇಷಿಯೋ 95.3, ಸುಮಾರು 120ವರೆಗೂ ಹೋಗಿತ್ತು. ಈಗ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಚಾರ್ಟ್ ಪ್ಯಾಟರ್ನ್ ನೋಡ್ಬೋದು. ಸೊ 200 ಡೇಸ್ ಮೂವಿಂಗ್ ಆವ್ರೇಜ್ಗಿಂತ ಕಮ್ಮಿ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಅಪ್ ಟ್ರೆಂಡ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಸೊ ಹಾಗಾಗಿ ಈ ಒಂದು ಶೇರ್ನ ಲಾಂಗ್ ಟರ್ಮ್ಗೂ ಕನ್ಸಿಡರ್ ಮಾಡ್ಕೋಬೋದು. ಬಿಕಾಸ್
PVC ಪೈಪ್ಸಲ್ಲಿ ಲೀಡರ್ ಅಂತಲೇ ಹೇಳ್ಬೋದು. ಈ ಒಂದು ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಅಂತಲೇ ಹೇಳ್ಬೋದು ಆಸ್ಟ್ರಲ್ ಲಿಮಿಟೆಡ್. ಸೊ ಹೀಗೆ ರೀಸೆಂಟಾಗಿ ಅನಾಲಿಸಿಸ್ ಕೂಡ ಮಾಡಿದ್ದೆ ನಾನು, ಚೆಕ್ ಮಾಡ್ಬೋದು ನೀವು. ಆ್ಯಂಡ್ ನೋಡಿ, ಈ ಒಂದು ಶೇರು ಅಪ್ ಟ್ರೆಂಡ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನೋದು ನನ್ನ ಒಂದು ಒಪಿನಿಯನ್. ಶಾರ್ಟ್ ಟರ್ಮ್ನಲ್ಲಿ, ಲಾಂಗ್ ಟರ್ಮ್ನಲ್ಲಿ ಬೆಟರ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ಕೊತೀನಿ ನಾನು. ಆ್ಯಂಡ್ ದ ನೆಕ್ಸ್ಟ್ ಸ್ಟಾಕ್ ಇಸ್ ಉಷಾ ಮಾರ್ಟಿನ್ ಅಂತ ಹೇಳಿ. ಸೊ ಇದೊಂದು ಈ ಸ್ಟೀಲ್ ವೈರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಂಸ್ಥೆ. ಸುಮಾರು 10,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಸ್ಟಾಕ್ ಪಿ ರೇಷಿಯೋ ಬೆಟರ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಡೆಪ್ಟ್ ಕೂಡ ಕಮ್ಮಿ ಇದೆ ಅಂತಲೇ ಹೇಳ್ಬೋದು ಈ ಒಂದು ಸಂಸ್ಥೆಯದ್ದು. ROE ಮತ್ತು ROC ಎರಡು ಕೂಡ ಹೆಲ್ದಿ ಆಗಿದೆ. ಆ್ಯಂಡ್ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಸುಮಾರು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಆಸ್ಪಾಸ್ನಲ್ಲೇ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಸೊ ಅಪ್ ಟ್ರೆಂಡ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು ಈ ಒಂದು ಶೇರ್ನಲ್ಲಿ. ನೀವು ಇಲ್ಲೂ ಕೂಡ ನೋಡ್ಬೋದು. ಸೊ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಟಚ್ ಆಗ್ತಿದೆ, ಇಲ್ಲಿ ಅಪ್ ಟ್ರೆಂಡ್ ಆಗಿದೆ ಅಲ್ವಾ. ಸುಮಾರು 19th 20th ಮಾರ್ಚ್ ಇಷ್ಟಿದ್ದು, ನಂತರ 30th ಏಪ್ರಿಲ್ ಬರೋಷ್ಟರಲ್ಲಿ ಒಂದೂವರೆ ತಿಂಗಳು ಬರೋಷ್ಟರಲ್ಲಿ ಸುಮಾರು 357ವರೆಗೂ ಹೋಗಿತ್ತು ಅಲ್ವಾ. ಸೊ ಹೀಗಾಗಿ ಇದನ್ನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ ಉಷಾ ಮಾರ್ಟಿನ್ ಅನ್ನುವಂತಹ ಒಂದು ಸಂಸ್ಥೆಯನ್ನು. ಆನಂತರ ರೈಟ್ಸ್ ಇದೆ. ಇದು ಒಳ್ಳೆ ಆರ್ಡರ್ನ ಪಡ್ಕೊಂಡಿದೆ ರೀಸೆಂಟಾಗಿ. ಸುಮಾರು 221 ಕೋಟಿ ಮೊತ್ತದ ಆರ್ಡರ್ನ ಪಡ್ಕೊಂಡಿದೆ ತಾಂಜಾನಿಯಾ ರೈಲ್ವೇಸ್ ಕಾರ್ಪೊರೇಷನ್ ಕಡೆಯಿಂದ. ಸೊ ಈ ಒಂದು ಸಂಸ್ಥೆ ಕೂಡ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಹತ್ತಿರ ಸಮೀಪದಲ್ಲೇ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಸಂಸ್ಥೆಯನ್ನು ಕೂಡ ಕನ್ಸಿಡರ್ ಮಾಡಿದೆ. ಸೊ ರೈಟ್ಸ್ ರೈಲ್ವೇನಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆ, ಎಲೆಕ್ಟ್ರಿಫಿಕೇಷನ್ನಲ್ಲಿ. ಸೊ ಇದು ಕೂಡ ಒಳ್ಳೆ ಸಂಸ್ಥೆ ಅಂತ ಹೇಳ್ಬೋದು. ನಂತರ EIH ಇದೆ. ಸೊ ಇದೊಂದು ಇಂಡಿಯನ್ ಹೋಟೆಲ್ಸ್ ಸಂಸ್ಥೆ ಅಂಡರಲ್ಲಿ ಬರುವಂತಹ ಸಂಸ್ಥೆ ಆಗಿದೆ, ಹೋಟೆಲ್ ಕಂಪನಿ. ಸೊ ಇದು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ. ಸೊ ಒಳ್ಳೆ ಹೋಟೆಲ್ ಕಂಪನಿ ಅಂತಲೇ ಹೇಳ್ಬೋದು. ಸೊ ರೀಸೆಂಟಾಗಿ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಚೆನ್ನಾಗಿರಲಿಲ್ಲ. ಸೊ ಕ್ವಾರ್ಟರ್ ಹಾಗಾಗಿ ಡೌನ್ ಆಗಿತ್ತು ಈ ಒಂದು ಸಂಸ್ಥೆ. ಸೊ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಬಿಕಾಸ್ ನೋಡ್ಬೋದು, ಜೂನ್ನಲ್ಲಿ 394 ಇತ್ತು, ನಂತರ 498ಗೆ ಇನ್ಕ್ರೀಸ್ ಆಯಿತು. ಆ್ಯಂಡ್ ಲಾಸ್ಟ್ ಇಯರ್ ಜೂನ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ವರ್ಷಕದಲ್ಲಿ 527 crore ಇನ್ಕ್ರೀಸ್ ಆಗಿದೆ ಕಂಪನಿಯ ಸೇಲ್ಸ್. ಸೊ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಿದೆ, ಎಂಪ್ಲಾಯ್ ಕಾಸ್ಟ್ ಜಾಸ್ತಿ ಆಗಿದೆ ಅನ್ನುವಂತಹ ಒಂದು ಕಾರಣ ಕೊಟ್ಟಿದ್ದಾರೆ, ಯಾಕೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು ಅನ್ನುವಂತಹ ರೀಸನ್ ಕೇಳೋದಕ್ಕೆ. ಸೊ ನೋಡ್ಬೋದು, ಸುಮಾರು 24% ಆಗಿದೆಯಂತೆ ಎಂಪ್ಲಾಯ್ ಕಾಸ್ಟ್ ಈ ಒಂದು ಕ್ವಾರ್ಟರ್ನಲ್ಲಿ. ಸೊ ಮುಂದೆ ಈ ಒಂದು ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ, ಸಂಸ್ಥೆ ಪಾಸಿಟಿವ್ ಆಗಿ ತೊಗೊಳ್ತಾ ಇದ್ದಾರೆ, ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ನೆಕ್ಸ್ಟು ಫ್ಯೂಚರ್ನಲ್ಲಿ ಅಂತ ರೀಸನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು EIHದು. ಆನಂತರ ಲಿಂಡೆ ಇಂಡಿಯಾ ಇದೆ. ಇದೊಂದು ಕೆಮಿಕಲ್ ಸೆಕ್ಟರ್ ಅಂಡರಲ್ಲಿ ಬರುವಂತಹ ಸಂಸ್ಥೆ ಆಗಿದೆ. ಆ್ಯಂಡ್ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 61,000 ಕೋಟಿ ಇದೆ. ಸೊ ನೋಡ್ಬೋದು 7,241 ಇದೆ. ಆ್ಯಂಡ್ ಚಾರ್ಟ್ ಪ್ಯಾಟರ್ನ್ ಇದು ಕೂಡ ಅಷ್ಟೇ. ನಾನು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ನೋಡ್ಬೋದು. ಇಲ್ಲಿ ಏನಾಗಿದೆ ಅಂದರೆ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಹತ್ರ ಬಂದಿತ್ತು, ಮತ್ತೆ ಇದು ಅಪ್ ಟ್ರೆಂಡ್ ಆಯಿತು ಅಲ್ವಾ. ಸುಮಾರು ನೋಡ್ಬೋದು 5,525 ಇತ್ತು, ಆನಂತರ ಸುಮಾರು 9,000ವರೆಗೂ ಹೋಗಿತ್ತು, ಮತ್ತೆ ಡೌನ್ ಆಗಿದೆ. 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಟಚ್ ಆಗ್ತಾ ಇದೆ. ಸೊ ಅಪ್ ಟ್ರೆಂಡ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಆನಂತರ ಆರ್ತಿ ಇಂಡಸ್ಟ್ರಿ ಇದೆ. ಸೊ ಇದು ಕೂಡ ಕೆಮಿಕಲ್ ಸೆಕ್ಟರ್ ಅಂಡರಲ್ಲಿ ಬರುವಂಥ ಸಂಸ್ಥೆ. ಸುಮಾರು 22,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಆ್ಯಂಡ್ ಇದು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸೊ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅಷ್ಟೇನು ಕೆಟ್ಟದಾಗಿರಲಿಲ್ಲ, ಬಟ್ ಆದರೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು 750 ರೇಂಜ್ನಲ್ಲಿ ಹೋಗಿತ್ತು, ಆ್ಯಂಡ್ ಇವಾಗ 627ಗೆ ಇಳಿಕೆ ಆಗಿದೆ. ಸೊ ನೋಡೋಣ ಅಪ್ ಟ್ರೆಂಡ್ ಆಗುವಂತಹ ಸಾಧ್ಯತೆಗಳು ಎಷ್ಟಿದೆ ಅಂತ. ನಂತರ HAL ಇದು ಒಳ್ಳೆ ಆರ್ಡರ್ನ ಪಡ್ಕೊಂಡಿದೆ. ಸುಮಾರು 26,000 ಕೋಟಿ ಮೊತ್ತದ ಆರ್ಡರ್ನ ಪಡ್ಕೊಂಡಿದೆ. ಇವತ್ತೇ ಬಂದಿರೋದು ನ್ಯೂಸು. ಸೊ ಆಲ್ರೆಡಿ ಇದು 3% ಹೈ ಆಗಿಬಿಟ್ಟಿದೆ. ಸುಮಾರು 3,23,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ನಮ್ಮ ಭಾರತೀಯ ಸಂಸ್ಥೆ, ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಸೊ ಪ್ರೈಸು ಅಪ್ವರೆಗೂ ಹೋಗಿತ್ತು, ಸುಮಾರು 5,500ವರೆಗೂ ಹೋಗಿತ್ತು, ಮತ್ತು ಡೌನ್ ಆಗಿತ್ತು, 4,500 ಬಿದ್ದಿತ್ತು. ಸೊ ಈಗ ಸುಮಾರು 4,800ರಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. 4,800ರಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇದು ಕೂಡ ಒಳ್ಳೆ ಸಂಸ್ಥೆ ಅಂತಲೇ ಹೇಳ್ಬೋದು ಭಾರತೀಯ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಂತ ಹೇಳ್ತಾ, ಈ 10 ಸ್ಟಾಕ್ಗಳಲ್ಲಿ ನಿಮ್ಮ ಬಳಿ ಯಾವ್ದಾರ ಸ್ಟಾಕ್ ಇದೆಯಾ ಅಥವಾ ನೀವು ಯಾವ್ದಾರು ಪರ್ಚೇಸ್ ಮಾಡ್ತೀರಾ ಅನ್ನುವಂತಹ ಮಾಹಿತಿನ ಕಮೆಂಟ್ ಮುಖಾಂತರ ತಿಳಿಸಿ.